ಕಸದಲ್ಲಿಯೇ ಅಕ್ರಮ ಮದ್ಯ ಸಾಗಿಸ್ತಾ ಇದ್ದಂತಹ ಕಿರಾತಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಸದಲ್ಲಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಗೋವಾ ಮದ್ಯದ ಬಾಟಲ್ಗಳು 900 ಬಾಕ್ಸ್ ಗೋವಾ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಕಸದಲ್ಲಿ ಈ ಬಾಕ್ಸ್ಗಳನ್ನ ಸಾಗಿಸಲಾಗ್ತಾ ಇತ್ತು. ಅಂದಾಜು 25 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಕಸದಲ್ಲಿ ಅಕ್ರಮ ಮದ್ಯದ ಬಾಕ್ಸ್ಗಳನ್ನ ಇಟ್ಟು ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಪೊಲೀಸರಿಗೆ ಅನುಮಾನ ಬಂದು ಅದನ್ನು ವಶಪಡಿಸಿಕೊಂಡಿದ್ದಾರೆ. 25 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಮದ್ಯದ ಬಾಕ್ಸ್ಗಳು. 900 ಬಾಕ್ಸ್ ಗೋವಾ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸೊ ಏನೇನು ನಡೀತು ನಮ್ಮ ಪ್ರತಿನಿಧಿ ಮೈಲಾರಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತ ಏನು ಗೋವಾದ ಸೆರೆಯನ್ನ ಈಗ ಪ್ರಮುಖವಾಗಿ ಮಾಳಮಾರುತಿ ಪೊಲೀಸರು ದಾಳಿ ಮಾಡಿ ಜಪ್ತಿ ಮಾಡಿರುವಂತದ್ದು. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣಾ ಏನು ಆವರಣದಲ್ಲಿ ಇರುವಂತದ್ದು ಗಮನಿಸಬಹುದು. ಏನು ಈ ಒಂದು ಕಂಟೈನರ್ ವಾಹನದಲ್ಲಿ ಸುಮಾರು 800ಕ್ಕೂ ಹೆಚ್ಚಿನ ಬಾಕ್ಸ್ಗಳಲ್ಲಿ ಏನು ಮದ್ಯವನ್ನ ಅಕ್ರಮವಾಗಿ ಸಾಗಾಟವನ್ನ ಮಾಡಲಾಗ್ತಿತ್ತು. ಈ ಒಂದು ಖಚಿತ ಮಾಹಿತಿ ಮೇರೆಗೆ ಅಂದ್ರೆ ಮಾಳಮಾರುತಿ ಸಿಪಿಐ ಬಿಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ದಾಳಿ ಕೂಡ ನಡೆದಿರುವಂತದ್ದು. ಅವರಿಗೆ ಏನು ಪ್ರೊಬೇಷನರಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ಭಾನುಪ್ರಕಾಶ್ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು ಗಮನಿಸಬಹುದು. ಈಗಾಗಲೇ ಏನು ಈ ದಾಳಿ ಮಾಡಿರುವಂತಹ ಬಾಕ್ಸ್ ಗಳನ್ನ ಕೆಳಗಡೆ ಇಳಿಸುವಂತ ಕೆಲಸವನ್ನ ಕೂಡ ಈಗ ಮಾಳಮಾರುತಿ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಏನು ಗೋವಾದಿಂದ ಅಕ್ರಮವಾಗಿ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇತ್ತು. ಈ ಒಂದು ಬಾಕ್ಸ್ ಗಳು ಏನಿದ್ದಾವೆ ಆ ಒಂದು ಚುನಾವಣೆಗೆ ಬಳಕೆ ಮಾಡೋದಕ್ಕೆ ಹೋಗ್ತಾ ಇದ್ವು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತಹ ಸುಮಾರು 40 ಲಕ್ಷಕ್ಕೂ ಅಧಿಕ ಮೌಲ್ಯದ ಈ ಅಕ್ರಮ ಸಾರಾಯಿಯನ್ನ ಸದ್ಯ ದಾಳಿ ಮಾಡಿರುವಂತದ್ದು ಗಮನಿಸಬಹುದು. ಈಗಾಗಲೇ ನಿಟ್ಟನ್ನ ಅಂದ್ರೆ ಬಾಕ್ಸ್ ಗಳನ್ನ ಕೌಂಟ್ ಮಾಡಿ ನಿಟ್ಟನ್ನ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಅಬಕಾರಿ ಇಲಾಖೆ ಪೊಲೀಸರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿರುವಂತದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲಾ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸಿಟಿಗೆ ಬರುವಂತ ಮುಂಚೆ ಸಾಕಷ್ಟು ಏನು ಚೆಕ್ ಪೋಸ್ಟ್ ಗಳಿದ್ದಾವೆ ಮತ್ತು ಜೊತೆಗೆ ಏನು ಖಾನಾಪುರದಲ್ಲಿ ಕೂಡ ಕನಕುಂಬಿ ಅಬಕಾರಿ ಚೆಕ್ ಪೋಸ್ಟ್ ಇದೆ. ಅಲ್ಲಿಂದ ಕೂಡ ಈ ಒಂದು ಏನು ಅದೇ ಮಾರ್ಗದಿಂದ ಈ ಒಂದು ಕಂಟೈನರ್ ವಾಹನ ಬಂದಿದೆ. ಅಲ್ಲಿಯೂ ಕೂಡ ಇದನ್ನ ಯಾವುದೇ ರೀತಿಯಂತ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇದರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಜೊತೆಗೆ ಜಿಲ್ಲಾ ಪೊಲೀಸರು ಏನಾದರೂ ಶಾಮೀಲಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ 3-4 ಚೆಕ್ ಪೋಸ್ಟ್ ಗಳನ್ನ ದಾಟಿ ಈ ರೀತಿಯಾದಂತ ಅಕ್ರಮವಾಗಿ ಏನು ಗೋವಾ ಸೆರೆ ಬರ್ತಾ ಇದೆ. ಆದರೂ ಕೂಡ ಅದನ್ನ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಡ್ತಿಲ್ಲ ಗಮನಿಸಬಹುದು. ಈ ರೀತಿಯಾಗಿ ಸುಮಾರು 800 ಬಾಕ್ಸ್ ಗಳಿದ್ದಾವೆ. ಒಂದೊಂದು ಬಾಕ್ಸ್ ನಲ್ಲಿ ಕೂಡ 48 ಪ್ಯಾಕೆಟ್ ಗಳು ಇರುವಂತದ್ದು. ಒಂದೊಂದು ಬಾಕ್ಸ್ ಗಳಲ್ಲಿ ಕೂಡ 48 ಇರುವಂತದ್ದು. ಈ ಒಂದು ಅಂದಾಜು ಲೆಕ್ಕವನ್ನ ಗಮನಿಸಿದೆ ಆದ್ರೆ ಸುಮಾರು 40 ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮ ಸಾರಾಯಿಯನ್ನ ಕೂಡ ಇಲ್ಲಿ ನೋಡಬಹುದು. ಪ್ರಮುಖವಾಗಿ ಈ ಒಂದು ಏನು ಅಕ್ರಮ ಗೋವಾ ಮದ್ಯ ಏನಿದೆ ಇದು ಜಿಲ್ಲಾ ಪಂಚಾಯತಿ ಚುನಾವಣೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ತಾ ಇದೆ. ಆ ಒಂದು ಚುನಾವಣೆಗೆ ಈ ಏನು ಮದ್ಯ ಬಳಕೆ ಆಗ್ತಾ ಇತ್ತು ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಮೊದಲಿಗೆ ಇಲ್ಲಿ ಕದಿಮರು ಏನ್ ಮಾಡ್ತಾರೆ, ವೇಸ್ಟ್ ಅನ್ನ ಇಟ್ಕೋತಾರೆ. ವೇಸ್ಟ್ ಅನ್ನ ಇಟ್ಕೊಂಡು ಇದು ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗದಂತೆ ಇದನ್ನ ಸಾಗಾಟ ಮಾಡಬೇಕು, ಕಳ್ಳ ಸಾಗಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಪ್ರಯತ್ನವನ್ನ ಇಲ್ಲಿ ಮಾಳಮಾರುತಿ ಪೊಲೀಸರು ವಿಫಲವನ್ನ ಮಾಡಿರುವಂತದ್ದು. ಬೆಳಗಾವಿ ಸಿಟಿಗೆ ಬರ್ತಿದ್ದಂತೆ ಶ್ರೀನಗರದಲ್ಲಿ ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಸದ್ಯ ಈ ಎಲ್ಲ ಅಕ್ರಮ ಸಾರಾಯನ್ನು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಅಬಕಾರಿ ಇಲಾಖೆ ಮೇಲೆ ಪ್ರಶ್ನೆ ಬರುತ್ತೆ, ಬೆಳಗಾವಿ ಜಿಲ್ಲಾ ಪೊಲೀಸರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅಲ್ಲಿಯೂ ಕೂಡ ಕಟ್ಟುನಿಟ್ಟಿನ ತಪಾಸಣೆ ಆಗಬೇಕು. ತಪಾಸಣೆ ಮಾಡಿ ಈ ರೀತಿಯಾದ ಕೃತ್ಯಗಳನ್ನ ಅಕ್ರಮ ಸಾಗಾಟವನ್ನು ತಡೆಯುವಂತ ಕೆಲಸವನ್ನ ಅಬಕಾರಿ ಇಲಾಖೆ ಮಾಡಬೇಕು ಅನ್ನೋದು ಕೂಡ ಸ್ಥಳೀಯರ ಒಂದು ವಾದ ಕೂಡ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಸದಲ್ಲಿಯೇ ಅಕ್ರಮ ಮದ್ಯ ಸಾಗಿಸ್ತಾ ಇದ್ದಂತಹ ಕಿರಾತಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಸದಲ್ಲಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಗೋವಾ ಮದ್ಯದ ಬಾಟಲ್ಗಳು 900 ಬಾಕ್ಸ್ ಗೋವಾ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಕಸದಲ್ಲಿ ಈ ಬಾಕ್ಸ್ಗಳನ್ನ ಸಾಗಿಸಲಾಗ್ತಾ ಇತ್ತು. ಅಂದಾಜು 25 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಕಸದಲ್ಲಿ ಅಕ್ರಮ ಮದ್ಯದ ಬಾಕ್ಸ್ಗಳನ್ನ ಇಟ್ಟು ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಪೊಲೀಸರಿಗೆ ಅನುಮಾನ ಬಂದು ಅದನ್ನು ವಶಪಡಿಸಿಕೊಂಡಿದ್ದಾರೆ. 25 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಮದ್ಯದ ಬಾಕ್ಸ್ಗಳು.
ಒಂಬೈನೂರು ಬಾಕ್ಸ್ ಗೋವಾ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸೊ ಏನೇನು ನಡೀತು ನಮ್ಮ ಪ್ರತಿನಿಧಿ ಮೈಲಾರಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತ ಏನು ಗೋವಾದ ಸೆರೆಯನ್ನ ಈಗ ಪ್ರಮುಖವಾಗಿ ಮಾಳಮಾರುತಿ ಪೊಲೀಸರು ದಾಳಿ ಮಾಡಿ ಜಪ್ತಿ ಮಾಡಿರುವಂತದ್ದು. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣಾ ಏನು ಆವರಣದಲ್ಲಿ ಇರುವಂತದ್ದು ಗಮನಿಸಬಹುದು. ಏನು ಈ ಒಂದು ಕಂಟೈನರ್ ವಾಹನದಲ್ಲಿ ಸುಮಾರು 800ಕ್ಕೂ ಹೆಚ್ಚಿನ ಬಾಕ್ಸ್ಗಳಲ್ಲಿ ಏನು ಮದ್ಯವನ್ನ ಅಕ್ರಮವಾಗಿ ಸಾಗಾಟವನ್ನ ಮಾಡಲಾಗ್ತಿತ್ತು. ಈ ಒಂದು ಖಚಿತ ಮಾಹಿತಿ ಮೇರೆಗೆ ಅಂದ್ರೆ ಮಾಳಮಾರುತಿ ಸಿಪಿಐ ಬಿಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ದಾಳಿ ಕೂಡ ನಡೆದಿರುವಂತದ್ದು. ಅವರಿಗೆ ಏನು ಪ್ರೊಬೇಷನರಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ಭಾನುಪ್ರಕಾಶ್ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು ಗಮನಿಸಬಹುದು. ಈಗಾಗಲೇ ಏನು ಈ ದಾಳಿ ಮಾಡಿರುವಂತಹ ಬಾಕ್ಸ್ ಗಳನ್ನ ಕೆಳಗಡೆ ಇಳಿಸುವಂತ ಕೆಲಸವನ್ನ ಕೂಡ ಈಗ ಮಾಳಮಾರುತಿ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಏನು ಗೋವಾದಿಂದ ಅಕ್ರಮವಾಗಿ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇತ್ತು. ಈ ಒಂದು ಬಾಕ್ಸ್ ಗಳು ಏನಿದ್ದಾವೆ ಆ ಒಂದು ಚುನಾವಣೆಗೆ ಬಳಕೆ ಮಾಡೋದಕ್ಕೆ ಹೋಗ್ತಾ ಇದ್ವು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತ ಸುಮಾರು 40 ಲಕ್ಷಕ್ಕೂ ಅಧಿಕ ಮೌಲ್ಯದ ಈ ಅಕ್ರಮ ಸಾರಾಯಿಯನ್ನ ಸದ್ಯ ದಾಳಿ ಮಾಡಿರುವಂತದ್ದು ಗಮನಿಸಬಹುದು. ಈಗಾಗಲೇ ನಿಟ್ಟನ್ನ ಅಂದ್ರೆ ಬಾಕ್ಸ್ ಗಳನ್ನ ಕೌಂಟ್ ಮಾಡಿ ನಿಟ್ಟನ್ನ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಅಬಕಾರಿ ಇಲಾಖೆ ಪೊಲೀಸರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿರುವಂತದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲಾ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸಿಟಿಗೆ ಬರುವಂತ ಮುಂಚೆ ಸಾಕಷ್ಟು ಏನು ಚೆಕ್ ಪೋಸ್ಟ್ ಗಳಿದ್ದಾವೆ ಮತ್ತು ಜೊತೆಗೆ ಏನು ಖಾನಾಪುರದಲ್ಲಿ ಕೂಡ ಕನಕುಂಬಿ ಅಬಕಾರಿ ಚೆಕ್ ಪೋಸ್ಟ್ ಇದೆ. ಅಲ್ಲಿಂದ ಕೂಡ ಈ ಒಂದು ಏನು ಅದೇ ಮಾರ್ಗದಿಂದ ಈ ಒಂದು ಕಂಟೈನರ್ ವಾಹನ ಬಂದಿದೆ. ಅಲ್ಲಿಯೂ ಕೂಡ ಇದನ್ನ ಯಾವುದೇ ರೀತಿಯಂತ ತಪಾಸಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿಲ್ಲ. ಹಾಗಾಗಿ ಇದರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರ, ಜೊತೆಗೆ ಜಿಲ್ಲಾ ಪೊಲೀಸರು ಏನಾದರೂ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ 3-4 ಚೆಕ್ ಪೋಸ್ಟ್ ಗಳನ್ನ ದಾಟಿ ಈ ರೀತಿಯಾದಂತ ಅಕ್ರಮವಾಗಿ ಏನು ಗೋವಾ ಸೆರೆ ಬರ್ತಾ ಇದೆ. ಆದರೂ ಕೂಡ ಅದನ್ನ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಡ್ತಿಲ್ಲ ಗಮನಿಸಬಹುದು. ಈ ರೀತಿಯಾಗಿ ಸುಮಾರು 800 ಬಾಕ್ಸ್ ಗಳಿದ್ದಾವೆ. ಒಂದೊಂದು ಬಾಕ್ಸ್ ನಲ್ಲಿ ಕೂಡ 48 ಪ್ಯಾಕೆಟ್ ಗಳು ಇರುವಂತದ್ದು. ಒಂದೊಂದು ಬಾಕ್ಸ್ ಗಳಲ್ಲಿ ಕೂಡ 48 ಇರುವಂತದ್ದು. ಈ ಒಂದು ಅಂದಾಜು ಲೆಕ್ಕವನ್ನ ಗಮನಿಸಿದೆ ಆದ್ರೆ ಸುಮಾರು 40 ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮ ಸಾರಾಯಿಯನ್ನ ಕೂಡ ಇಲ್ಲಿ ನೋಡಬಹುದು. ಪ್ರಮುಖವಾಗಿ ಈ ಒಂದು ಏನು ಅಕ್ರಮ ಗೋವಾ ಮದ್ಯ ಏನಿದೆ ಇದು ಜಿಲ್ಲಾ ಪಂಚಾಯತಿ ಚುನಾವಣೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ತಾ ಇದೆ. ಆ ಒಂದು ಚುನಾವಣೆಗೆ ಈ ಏನು ಮದ್ಯ ಬಳಕೆ ಆಗ್ತಾ ಇತ್ತು ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಮೊದಲಿಗೆ ಇಲ್ಲಿ ಕದಿಮರು ಏನ್ ಮಾಡ್ತಾರೆ, ವೇಸ್ಟ್ ಅನ್ನ ಇಟ್ಕೋತಾರೆ. ವೇಸ್ಟ್ ಅನ್ನ ಇಟ್ಕೊಂಡು ಇದು ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗದಂತೆ ಇದನ್ನ ಸಾಗಾಟ ಮಾಡಬೇಕು, ಕಳ್ಳ ಸಾಗಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಪ್ರಯತ್ನವನ್ನ ಇಲ್ಲಿ ಮಾಳಮಾರುತಿ ಪೊಲೀಸರು ವಿಫಲವನ್ನ ಮಾಡಿರುವಂತದ್ದು. ಬೆಳಗಾವಿ ಸಿಟಿಗೆ ಬರ್ತಿದ್ದಂತೆ ಶ್ರೀನಗರದಲ್ಲಿ ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಸದ್ಯ ಈ ಎಲ್ಲ ಅಕ್ರಮ ಸಾರಾಯನ್ನು